ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಕಾ ಗುಡ್ ನ್ಯೂಸ್ ಕೊಟ್ಟೇ ಕೊಡುತ್ತಂತೆ. ಹಾಗಂತ ನಾವ್ ಹೇಳ್ತಾ ಇಲ್ಲ, ಬದಲಾಗಿ ಕಾಂಗ್ರೆಸ್ ಪಾಳ್ಯದಲ್ಲೇ ಇಂಥದೊಂದು ಸುದ್ದಿ ಅತ್ಯಂತ ಬಲವಾಗಿ ಓಡಾಡ್ತಾ ಇದೆ. ಯಾಕೆ ಹಾಗೆ ನೋಡಿ. ಕುರ್ಚಿ ಕಾಳಗ ದಿನದಿಂದ ದಿನಕ್ಕೂ ರಂಗೇರ್ತಾ ಇದೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಆಪ್ತರನ್ನ ದೆಹಲಿಗೆ ಕಳುಹಿಸಿ ಗಾಳ ಹಾಕಿದ್ದಾರೆ. ದೆಹಲಿ ಯಾತ್ರೆ ಮುಗಿಸಿ ಬೆಂಗಳೂರಿಗೆ ಮರಳಿದ ಶಾಸಕರು ಕನಕಪುರ ಬಂಡೆಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ಗೆ ಸಿಹಿ ಸುದ್ದಿ ಫಿಕ್ಸ್. ದೆಹಲಿ ಭೇಟಿ ಬಳಿಕ ಇಕ್ಬಾಲ್ ಹುಸೇನ್ ರಿಯಾಕ್ಷನ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡಿಸಲು ಬಂಡೆ ಆಪ್ತ ಶಾಸಕರು ದೆಹಲಿಯಲ್ಲಿ ಲಾಬಿ ಮಾಡಿ ಬಂದಿದ್ದಾರೆ. ಶಾಸಕ ಇಕ್ಬಾಲ್ ಹುಸೇನ್, ಕದಲೂರು ಉದಯ್, ಬಾಲಕೃಷ್ಣ ನಿನ್ನೆ ಬೆಂಗಳೂರಿಗೆ ಮರಳಿದ್ದಾರೆ. ದೆಹಲಿ ಭೇಟಿ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಶಾಸಕರು ಡಿಕೆ ಶಿವಕುಮಾರ್ಗೆ ಶೀಘ್ರದಲ್ಲೇ ಈ ಸುದ್ದಿ ಸಿಗಲಿದೆ ಇದಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ ಈಗ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ. ನಾನು ಬದ್ಧವಾಗಿದ್ದೀನಿ. ಅಂದ್ರೆ ಡಿಕೆಶಿ ಅವರು ಇವತ್ತು ಒಂದು ಮಾತು ಹೇಳಿದ್ರು ಸರ್, 5-6 ಜನರ ಗುಟ್ಟಿನ ವ್ಯವಹಾರ ಆಗಿದೆ, ಆ ಮಾತಿನಿಂದ ನಡ್ಕೋಬೇಕು ಅನ್ನೋ ಮಾತನ್ನ ಪ್ರಸ್ತಾಪ ಮಾಡ್ತಿದ್ರು. ಅವ್ರಿಗೆ ಗೊತ್ತಲ್ಲ, ಅದು 5-6 ಅಂದ್ರೆ ಯಾರಿದ್ರು ಅವ್ರಿಗೆ ಗೊತ್ತ. ನಿಮ್ಮ ಒತ್ತಾಸೆಗೆ ಹೈಕಮಾಂಡ್ ಸಹ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಒತ್ತಾಸೆ ಅಂತೆ ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನ ಸರ್? ಎಲ್ಲ ಸಿಹಿ ಸುದ್ದಿನೇ. ಅದು 200% ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್. ಹೇಳ್ತಿರಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀನಿ. ನಾನು ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗ್ತಾರೆ. ಯಾವಾಗ ಆಗ್ತಾರೆ? ಹೀಗೆ ಆಗ್ತಾರೆ. ಹೈಕಮಾಂಡ್ ನಿಮ್ಗೇನಾದ್ರೂ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ಯಾ ಸಿಎಂ ಮಾಡ್ತೀವಿ ಅಂತ? ಯಾರಿಗೂ ಸೂಚನೆ ಅಲ್ಲ. ಅದು ಹೇಳಿದ್ರು, ನಮ್ಮ ನಾಯಕರು ಹೇಳಿದಾರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ತೀರ್ಮಾನ ತಗೊಳ್ತಾರೆ. ಕೆಲವೇ ದಿನಗಳಲ್ಲಿ ಕುರ್ಚಿ ಕಾಳಗಕ್ಕೆ ತೆರೆ. ದೊಡ್ಡ ನಾಯಕರ ವಿಚಾರ ಅದೇನಿದ್ರು ಹೈಕಮಾಂಡ್ ಅವ್ರು ಮಾತಾಡ್ತಾರೆ. ನಾವು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಲ್ಲ. ಸಿಎಂ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಂತ? ಬದಲಾವಣೆ ವಿಚಾರ ನಾವು ಪಕ್ಷದಲ್ಲಿರೋರು, ಪಕ್ಷ ಹೇಳಿದ್ರೆ ನಾವು ಕೇಳುವಂತರು. ನಾವ್ಯಾವ್ದೇ ಅದರಲ್ಲಿ ತೀರ್ಮಾನ ಮಾಡೋದಾಗ್ಲಿ, ನಾವ್ಯಾರಿಗಾರ ಅಡ್ವೈಸ್ ಮಾಡೋದಾಗ್ಲಿ ಅವರು ಅದನ್ನೆಲ್ಲ ಈಗ ನಮ್ಮ ಕೆಲವು ಸೀನಿಯರ್ಸ್ MLAಗಳು ಬಂದಿದ್ರು. ಅದ್ರ ಬಗ್ಗೆ ಗೊಂದಲನ ಬಗೆಹರಿಸಿ ಅಂತ ಅವರು ಕೂಡ ಸಪರೇಟ್ ಮಾತಾಡಿದ್ದಾರೆ. ಸೊ ಅದು ಬಹುಶಃ ಹೈಕಮಾಂಡ್ ಕೆಲವೇ ದಿನಗಳಲ್ಲಿ ಅದಕ್ಕೆ ತೆರೆ ಎಳಿತಾರೆ ಅಂತ. ಪವರ್ ಫೈಟ್ಗೆ ಹೈಕಮಾಂಡ್ ಇದಿಚರಿ ಹಾಡುತ್ತೆ. ಈಗ ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದ್ರೆ, ಏನೀಗ ಗೊಂದಲ ಇದೆಯಲ್ಲ, ಇದನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದೀವಿ. ಯಾಕಂದ್ರೆ ಇದೇನಾದ್ರೂ ಒಂದು ಅಂತಿಮವಾದಂತ ತೀರ್ಮಾನ ಆಗಬೇಕು. ಇದು ಯಾರನ್ನ ಮಾಡ್ತಾರೆ, ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ. ಅದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದಕ್ಕೇನಾರ ಒಂದು ಇತಿಶ್ರೀ ಆಡಿ, ಒಂದು ಈಗ ಕೆಲಸಗಳು ನಡೀತಾ ಇದಾವೆ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಒಳ್ಳೆ ಸರ್ಕಾರ ಇದೆ. ಇಂಥ ಸಂದರ್ಭದಲ್ಲಿ ಗೊಂದಲಗಳು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡ್ ಭೇಟಿ ಮಾಡಿ ಮಾತಾಡ್ಲಿಕ್ಕೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದೀರಲ್ಲ, ನಮಗೂ ಗೊತ್ತಿಲ್ಲ. ನೀವೇನೋ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ಆ ಗೊಂದಲ ನಿವಾರಣೆ ಮಾಡಿ, ಮಾಧ್ಯಮದ ಗೊಂದಲ ನಿವಾರಣೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇದು ನೀವು ಯಾರನ್ನ ಮುಖ್ಯಮಂತ್ರಿ ಮಾಡ್ತೀರಾ, ಯಾರನ್ನ ಇಟ್ಕೊಂತೀರಾ, ಯಾರನ್ನ ಬೇಡ ಅಂತೀರಾ, ಅದು ನಿಮ್ ತೀರ್ಮಾನ, ಹೈಕಮಾಂಡ್ ತೀರ್ಮಾನ. ನಿಮ್ ಲೆವೆಲ್ ಅಲ್ಲಿ ಇದು ತೀರ್ಮಾನ ಆಗಿದೆಯಾ ಇಲ್ವಾ, ಅಥವಾ ಮಾತಾಡಿದ್ದೀರಾ ಇಲ್ವಾ, ಇದನ್ನು ಬಂದು ಆಚೆ ಕಡೆ ಸಾರ್ವಜನಿಕವಾಗಿ ವಿಚಾರಗಳನ್ನ ನೀವು ಚರ್ಚೆ ಮಾಡಬೇಕು. ಹೈಕಮಾಂಡ್ ಬಂದು ತೀರ್ಮಾನ ಮಾಡಬೇಕು. ಏನೋ ಒಂದು ಇದಕ್ಕೆ ಇತಿಶ್ರೀ ಆಡಿ ಅಂತ ನಾವು ಕೇಳಿದ್ವಿ. ಡಿಕೆ ಶಿವಕುಮಾರ್ ಬಣದ ಮಾತುಗಳನ್ನ ಕೇಳ್ತಿದ್ರೆ ಶೀಘ್ರದಲ್ಲೇ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ತೆರೆ ಎಳೆಯಲಿದೆ. ಇಕ್ಬಾಲ್ ಹುಸೇನ್ ಹೇಳಿದಂತೆ ಕನಕಪುರ ಬಂಡೆಗೆ ಸಿಹಿ ಸುದ್ದಿ ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಕಾ ಗುಡ್ ನ್ಯೂಸ್ ಕೊಟ್ಟೇ ಕೊಡುತ್ತಂತೆ. ಹಾಗಂತ ನಾವ್ ಹೇಳ್ತಾ ಇಲ್ಲ, ಬದಲಾಗಿ ಕಾಂಗ್ರೆಸ್ ಪಾಳ್ಯದಲ್ಲೇ ಇಂಥದೊಂದು ಸುದ್ದಿ ಅತ್ಯಂತ ಬಲವಾಗಿ ಓಡಾಡ್ತಾ ಇದೆ. ಯಾಕೆ ಹಾಗೆ ನೋಡಿ. ಕುರ್ಚಿ ಕಾಳಗ ದಿನದಿಂದ ದಿನಕ್ಕೂ ರಂಗೇರ್ತಾ ಇದೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಆಪ್ತರನ್ನ ದೆಹಲಿಗೆ ಕಳುಹಿಸಿ ಗಾಳ ಹಾಕಿದ್ದಾರೆ. ದೆಹಲಿ ಯಾತ್ರೆ ಮುಗಿಸಿ ಬೆಂಗಳೂರಿಗೆ ಮರಳಿದ ಶಾಸಕರು ಕನಕಪುರ ಬಂಡೆಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ಗೆ ಸಿಹಿ ಸುದ್ದಿ ಫಿಕ್ಸ್.
ದೆಹಲಿ ಭೇಟಿ ಬಳಿಕ ಇಕ್ಬಾಲ್ ಹುಸೇನ್ ರಿಯಾಕ್ಷನ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡಿಸಲು ಬಂಡೆ ಆಪ್ತ ಶಾಸಕರು ದೆಹಲಿಯಲ್ಲಿ ಲಾಬಿ ಮಾಡಿ ಬಂದಿದ್ದಾರೆ. ಶಾಸಕ ಇಕ್ಬಾಲ್ ಹುಸೇನ್, ಕದಲೂರು ಉದಯ್, ಬಾಲಕೃಷ್ಣ ನಿನ್ನೆ ಬೆಂಗಳೂರಿಗೆ ಮರಳಿದ್ದಾರೆ. ದೆಹಲಿ ಭೇಟಿ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಶಾಸಕರು ಡಿಕೆ ಶಿವಕುಮಾರ್ಗೆ ಶೀಘ್ರದಲ್ಲೇ ಈ ಸುದ್ದಿ ಸಿಗಲಿದೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ ಈಗ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ. ನಾನು ಬದ್ಧವಾಗಿದ್ದೀನಿ. ಅಂದ್ರೆ ಡಿಕೆಶಿ ಅವರು ಇವತ್ತು ಒಂದು ಮಾತು ಹೇಳಿದ್ರು ಸರ್, 5-6 ಜನರ ಗುಟ್ಟಿನ ವ್ಯವಹಾರ ಆಗಿದೆ, ಆ ಮಾತಿನಂತೆ ನಡ್ಕೋಬೇಕು ಅನ್ನೋ ಮಾತನ್ನ ಪ್ರಸ್ತಾಪ ಮಾಡ್ತಿದ್ರು. ಅವ್ರಿಗೆ ಗೊತ್ತಲ್ಲ, ಅದು 5-6 ಅಂದ್ರೆ ಅವ್ರು ಯಾರಿದ್ರು ಅವ್ರಿಗೆ ಗೊತ್ತ. ನಿಮ್ಮ ಒತ್ತಾಸೆಗೆ ಹೈಕಮಾಂಡ್ ಸಹ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಒತ್ತಾಸೆ ಅಂತೆ ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನ ಸರ್? ಎಲ್ಲ ಸಿಹಿ ಸುದ್ದಿನೇ. ಅದು 200% ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್. ಹೇಳ್ತಿರಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀವಿ. ನಾನು ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗ್ತಾರೆ. ಯಾವಾಗ ಆಗ್ತಾರೆ? ಹೀಗೆ ಆಗ್ತಾರೆ. ಹೈಕಮಾಂಡ್ ನಿಮ್ಗೇನಾದ್ರೂ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ಯಾ ಸಿಎಂ ಮಾಡ್ತೀವಿ ಅಂತ? ಯಾರಿಗೂ ಸೂಚನೆ ಅಲ್ಲ. ಅದು ಹೇಳಿದ್ರ ನಮ್ಮ ನಾಯಕರು ಹೇಳಿದಾರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ತೀರ್ಮಾನ ತಗೊಳ್ತಾರೆ. ಕೆಲವೇ ದಿನಗಳಲ್ಲಿ ಕುರ್ಚಿ ಕಾಳಗಕ್ಕೆ ತೆರೆ. ದೊಡ್ಡ ನಾಯಕರ ವಿಚಾರ ಅದೇನಿದ್ರು ಹೈಕಮಾಂಡ್ ಅವ್ರು ಮಾತಾಡ್ತಾರೆ. ನಾವು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಲ್ಲ. ಸಿಎಂ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಂತ? ನಾವು ಪಕ್ಷ ಹೇಳೋದನ್ನ ನಾವು ಕೇಳುವಂತರು. ನಾವ್ಯಾವ್ದೇ ಅದರಲ್ಲಿ ತೀರ್ಮಾನ ಮಾಡೋದಾಗ್ಲಿ, ನಾವ್ಯಾರಿಗಾರ ಅಡ್ವೈಸ್ ಮಾಡೋದ್ರಲ್ಲಿ ಅವರು ಅದನ್ನೆಲ್ಲ ಈಗ ನಮ್ಮ ಕೆಲವು ಸೀನಿಯರ್ಸ್ MLAಗಳು ಬಂದಿದ್ರು. ಅದ್ರ ಬಗ್ಗೆ ಗೊಂದಲನ ಬಗೆಹರಿಸಿ ಅಂತ ಅವರು ಕೂಡ ಸಪರೇಟ್ ಮಾತಾಡಿದ್ದಾರೆ. ಸೊ ಅದು ಬಹುಶಃ ಹೈಕಮಾಂಡ್ ಕೆಲವೇ ದಿನಗಳಲ್ಲಿ ಅದಕ್ಕೆ ತೆರೆ ಎಳಿತಾರೆ ಅಂತ. ಪವರ್ ಫೈಟ್ಗೆ ಹೈಕಮಾಂಡ್ ಇದೇ ಹಾಡುತ್ತೆ. ಈಗ ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದ್ರೆ, ಏನೀಗ ಗೊಂದಲ ಇದೆಯಲ್ಲ, ಇದನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ. ಯಾಕಂದ್ರೆ ಇದೇನಾದ್ರೂ ಒಂದು ಅಂತಿಮವಾದಂತ ತೀರ್ಮಾನ ಆಗಬೇಕು. ಇದು ಯಾರನ್ನ ಮಾಡ್ತಾರೆ, ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ. ಅದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದಕ್ಕೇನಾರ ಒಂದು ಇತಿಶ್ರೀ ಆಡಿ ಒಂದು ಈಗ ಕೆಲಸಗಳು ನಡೀತಾ ಇದಾವೆ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಒಳ್ಳೆ ಸರ್ಕಾರ ಇದೆ. ಇಂಥ ಸಂದರ್ಭದಲ್ಲಿ ಗೊಂದಲಗಳು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡ್ ಭೇಟಿ ಮಾಡಿ ಮಾತಾಡ್ಲಿಕ್ಕೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದೀರಲ್ಲ. ನಮಗೂ ಗೊತ್ತಿಲ್ಲ, ನೀವೇನೋ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ಆ ಗೊಂದಲ ನಿವಾರಣೆ ಮಾಡಿ, ಮಾಧ್ಯಮದ ಗೊಂದಲ ನಿವಾರಣೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇದು ನೀವು ಯಾರನ್ನ ಮುಖ್ಯಮಂತ್ರಿ ಮಾಡ್ತೀರಾ, ಯಾರನ್ನ ಇಟ್ಕೊಂತೀರಾ, ಯಾರನ್ನ ಬೇಡ ಅಂತೀರಾ, ಅದು ನಿಮ್ ತೀರ್ಮಾನ, ಹೈಕಮಾಂಡ್ ತೀರ್ಮಾನ. ನಿಮ್ ಲೆವೆಲ್ ಅಲ್ಲಿ ಇದು ತೀರ್ಮಾನ ಆಗಿದೆಯಾ ಇಲ್ವಾ, ಅಥವಾ ಮಾತಾಡಿದ್ದೀರಾ ಇಲ್ವಾ, ಇದನ್ನು ಬಂದು ಆಚೆ ಕಡೆ ಸಾರ್ವಜನಿಕವಾಗಿ ವಿಚಾರಗಳನ್ನ ನೀವು ಚರ್ಚೆ ಮಾಡಬೇಕು. ಹೈಕಮಾಂಡ್ ಬಂದು ತೀರ್ಮಾನ ಮಾಡಬೇಕು. ಏನೋ ಒಂದು ಇದಕ್ಕೆ ಇತಿಶ್ರೀ ಆಡಿ ಅಂತ ನಾವು ಕೇಳಿದ್ವಿ. ಡಿಕೆ ಶಿವಕುಮಾರ್ ಬಣದ ಮಾತುಗಳನ್ನ ಕೇಳ್ತಿದ್ರೆ ಶೀಘ್ರದಲ್ಲೇ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ತೆರೆ ಎಳೆಯಲಿದೆ. ಇಕ್ಬಾಲ್ ಹುಸೇನ್ ಹೇಳಿದಂತೆ ಕನಕಪುರ ಬಂಡೆಗೆ ಸಿಹಿ ಸುದ್ದಿ ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.